ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಮೊದಲನೇ ಯೋಹಾನ, ದ ಫಸ್ಟ್ ಎಪಿಸಲ್ ಟು ಜಾನ್, ಚಾಪ್ಟರ್ 3. ಮೊದಲನೇ ಯೋಹಾನ 3ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಪಾಪರಹಿತ ಜೀವನದ 18 ರಹಸ್ಯಗಳು, 18 ಸೀಕ್ರೆಟ್ಸ್ ಆಫ್ ಸಿನ್ ಫ್ರೀ ಲೈಫ್. ವಾವ್! ಹೌದು, ಈ ಮಾತನ್ನು ನಾನು ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದರೆ, ಮೊದಲನೇ ಯೋಹಾನ 3ನೇ ಅಧ್ಯಾಯದ 6ನೇ ವಚನದಲ್ಲಿ ಈ ರೀತಿಯಾಗಿದೆ, ಆತನಲ್ಲಿ ನೆಲೆಗೊಂಡಿರೋನು ಪಾಪ ಮಾಡನು. ವಾವ್! ದ ಒನ್ ಹೂ ಈಸ್ ಅಬೈಡ್ ಇನ್ ಹಿಮ್ ವಿಲ್ ನಾಟ್ ಸಿನ್ ಫ್ರೀ ಲೈಫ್. 9ನೇ ವಚನದಲ್ಲಿ ಕೂಡ ನಾವು ನೋಡಿಕೊಳ್ಳುವಾಗ, ದೇವರಿಂದ ಹುಟ್ಟಿದವನು ಪಾಪ ಮಾಡನು. ಒನ್ ಹೂ ಈಸ್ ಬಾರ್ನ್ ಆಫ್ ಗಾಡ್ ವಿಲ್ ನಾಟ್ ಸಿನ್. ಹಾಗಾದರೆ 18 ಸೀಕ್ರೆಟ್ಸ್ ಆಫ್ ಸಿನ್ ಫ್ರೀ ಲೈಫ್, ಪಾಪರಹಿತ ಜೀವನದ 18 ರಹಸ್ಯಗಳು. ಒಂದು ಸಾರಿ ನನ್ನ ಆತ್ಮಿಕ ನಾಯಕರು, ಆತ್ಮಿಕ ತಂದೆ ಜ್ಯಾಕ್ ಪೂನನ್ ಅವರು ಹೇಳಿದ ಮಾತು ನನಗೆ ನೆನಪಿಗೆ ಬರ್ತಾ ಇದೆ. ಅದೇನಂತ ಹೇಳಿದರೆ, ಕೆಲವರು ಪಾಪರಹಿತ ಜೀವನದ ಬಗ್ಗೆ ಭಯಪಡ್ತಾರೆ ಅಂತ ಹೇಳಿಬಿಟ್ಟು. ಅದು ಹೇಗಿದೆ ಅಂತ ಹೇಳಿದರೆ, ರೋಗರಹಿತ ಜೀವನ ಇದ್ದ ಹಾಗೆ. ಯಾರಾದರೂ ಆರೋಗ್ಯ ಅದಕ್ಕೆ ಭಯಪಡ್ತಾರ, ಆರೋಗ್ಯಕ್ಕೆ ಇಲ್ಲ. ಅದೇ ರೀತಿಯಾಗಿ ರೋಗರಹಿತ ಅಥವಾ ಪಾಪರಹಿತ ಜೀವನಕ್ಕೆ ನಾವು ಕೂಡ ಭಯಪಡಬಾರ್ದು, ಯಾಕಂದರೆ ವಾಕ್ಯ ಆಧಾರಿತವಾದದ್ದು. 18 ಸೀಕ್ರೆಟ್ಸ್ ಆಫ್ ಸಿನ್ ಫ್ರೀ ಲೈಫ್. ಮೊದಲನೇದಾಗಿ ಫಾದರ್ಸ್ ಲವ್, ತಂದೆಯ ಪ್ರೀತಿ. ಮೊದಲನೇ ಯೋಹಾನ 3ನೇ ಅಧ್ಯಾಯದ 1ನೇ ವಚನದಲ್ಲಿ, ಈಗೂ ನಾವು ದೇವರ ಪುತ್ರರೆಂದು ಅಥವಾ ದೇವರ ಮಕ್ಕಳೆಂದು ಕರೆಯನ್ನು ಹೊಂದಿರುವುದರಲ್ಲಿ ತಂದೆಯು ಎಂಥ ಪ್ರೀತಿಯನ್ನು ನಮ್ಮ ಮೇಲೆ ಇಟ್ಟಿದ್ದಾರೆ. ಹಾಗಾದರೆ ತಂದೆಯ ಪ್ರೀತಿ ನಮ್ಮ ಜೀವನದಲ್ಲಿರೋದಾದರೆ, ಆ ತಂದೆಯ ಪ್ರೀತಿ ನಮ್ಮನ್ನು ಪಾಪ ಮಾಡದಂತೆ ಕಾಯುವಂಥದ್ದಾಗಿದೆ. ಯಾಕಂತ ಹೇಳಿದರೆ, ಇದೇ ಮಾತನ್ನು ಮೊದಲನೇ ಯೋಹಾನ 2ನೇ ಅಧ್ಯಾಯದಲ್ಲಿ ನೋಡುವಾಗ 15ನೇ ವಚನದಲ್ಲಿ, ಲೋಕವನ್ನಾಗಲಿ ಲೋಕದವುಗಳನ್ನಾಗಲಿ ಪ್ರೀತಿಸಬೇಡ್ರಿ. ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಪ್ರೀತಿಯು ಅವನಲ್ಲಿ ಇಲ್ಲ. ಒಂದು ವೇಳೆ ತಂದೆಯ ಪ್ರೀತಿ ನಮ್ಮಲ್ಲಿದ್ದರೆ ಲೋಕವನ್ನಾಗಲಿ ಲೋಕದಲ್ಲಿರುವವುಗಳನ್ನಾಗಲಿ ನಾವು ಪ್ರೀತಿಸೋದಿಲ್ಲ. ಹಾಗಾದರೆ ಪಾಪ ರಹಿತ ಜೀವನದ ಮೊದಲನೇ ಸೀಕ್ರೆಟ್ ಫಾದರ್ಸ್ ಲವ್, ತಂದೆಯ ಪ್ರೀತಿ. ಎರಡನೇ ರಹಸ್ಯ ನಿರೀಕ್ಷೆ, ಹೋಪ್. ಮೊದಲನೇ ಯೋಹಾನ 3ನೇ ಅಧ್ಯಾಯದ 3ನೇ ವಚನದಲ್ಲಿ, ಕ್ರಿಸ್ತನಲ್ಲಿ ಈ ನಿರೀಕ್ಷೆಯನ್ನು ಇಟ್ಟಿರುವ ಪ್ರತಿ ಒಬ್ಬನು ಆತನು ಶುದ್ಧನಾಗಿರುವಂತೆ ತನ್ನನ್ನು ಕೂಡ ಶುದ್ಧ ಮಾಡಿಕೊಳ್ತಾನೆ. ಯಾವ ನಿರೀಕ್ಷೆ ಅಂತ ಹೇಳ್ಬಿಟ್ಟು ನೋಡುವಾಗ, ನಾವು ಯೇಸು ಸ್ವಾಮಿ ಬಂದಾಗ ಆತನ ಹಾಗೆ ಇರ್ತೇವೆ ಎಂಬ ನಿರೀಕ್ಷೆ ನಮಗಿದ್ದರೆ ಏನಾಗ್ತದೆ, ಆ ನಿರೀಕ್ಷೆಯೇ ನಮ್ಮನ್ನು ಪಾಪ ರಹಿತ ಜೀವನಕ್ಕೆ ನಡೆಸ್ತದೆ. ದ ಹೋಪ್ ದಟ್ ಲೀಡ್ಸ್ ಟು ಸಿನ್ ಫ್ರೀ ಲೈಫ್. ಮೂರನೇದಾಗಿ ನಾವೇನು ನೋಡ್ತಿದ್ದೀವಿ ಅಂತ ಹೇಳಿದರೆ, ಮೊದಲನೇ ಯೋಹಾನ 3ನೇ ಅಧ್ಯಾಯದಿಂದ ಪಾಪರಹಿತ ಜೀವನದ 18 ರಹಸ್ಯಗಳನ್ನು ನೋಡಿಕೊಳ್ತಾ ಇದ್ದೇವೆ. 18 ಸೀಕ್ರೆಟ್ಸ್. ಅದರಲ್ಲಿ ಈಗಾಗಲೇ 2 ರಹಸ್ಯಗಳನ್ನು ನೋಡಿದ್ದಾಯಿತು. ಈಗ 3ನೇ ರಹಸ್ಯ ನೋಡೋಣ. ಅದೇನಂತ ಹೇಳಿದರೆ, ಸೆಲ್ಫ್ ಕ್ಲೆನ್ಸಿಂಗ್. ಅಂದರೆ ನಮ್ಮನ್ನೇ ನಾವು ಶುದ್ಧ ಮಾಡಿಕೊಳ್ಳೋದು, ಸ್ವಶುಚಿ, ಅಂದರೆ ಸ್ವಶುದ್ಧಿ ಅಂತ ಹೇಳ್ಬೋದು. ಆದ ಕಾರಣ ಮೊದಲನೇ ಯೋಹಾನ 3ನೇ ಅಧ್ಯಾಯ 3ನೇ ವಚನದಲ್ಲಿ, ಕ್ರಿಸ್ತನು ಶುದ್ಧನಾಗಿರುವಂತೆ ತನ್ನನ್ನು ಶುದ್ಧ ಮಾಡಿಕೊಳ್ತಾನೆ. ಹಾಗಾದರೆ ನಮ್ಮನ್ನು ನಾವೇ ಶುದ್ಧ ಮಾಡಿಕೊಳ್ಬೇಕು. ದಾನಿಯೇಲ್ 1:8 ನೋಡುವಾಗ, ಯವನಸ್ಥನಾದಂಥ ದಾನಿಯೇಲ್ ಒಂದು ತೀರ್ಮಾನ ತಗೊಂಡು,
ಆ ರೀತಿಯಾಗಿ ತೀರ್ಮಾನ ತಗೊಂಡಾಗ ಅವನ ಜೀವನದಲ್ಲಿ ದೊಡ್ಡ ಒಂದು ಬದಲಾವಣೆ ಆಯಿತು. ಹೋದ ವಾರ ಒಂದು ಬೈಬಲ್ ಸ್ಟಡಿಗೆ ಹೋಗಿದ್ದಾಗ ನನ್ನ ಸ್ನೇಹಿತರು ಡಾಕ್ಟರ್ ಆಶೀರ್ ಅವರು ಒಂದು ವಿಚಾರ ನಮ್ಮ ಮುಂದೆ ಇಟ್ಟರು. ಅದೇನಂತ ಹೇಳಿದ್ರೆ, ಐ ಥಾಟ್, ನಾನು ಯೋಚಿಸೋದಂತ ಹೇಳ್ಬಿಟ್ಟು. ಹಾಗಾದರೆ ಅದೇ ರೀತಿಯಾಗಿ ಇಲ್ಲಿ ಕೂಡ ತನ್ನನ್ನು ತಾನೇ ಶುದ್ಧ ಮಾಡಿಕೊಳ್ಳುವಂಥದ್ದು ಪಾಪ ರಹಿತ ಜೀವನಕ್ಕೆ ನಡೆಸ್ತದೆ. ಸೆಲ್ಫ್ ಕ್ಲೆನ್ಸಿಂಗ್ ಲೀಡ್ಸ್ ಟು ಸಿನ್ ಫ್ರೀ ಲೈಫ್. ನಾಲ್ಕನೇದಾಗಿ ಪಾಪರಹಿತ ಜೀವನದ 4ನೇ ರಹಸ್ಯ ಏನಂತ ಹೇಳಿದರೆ, 1 ಯೋಹಾನ 3:5 ಇರುವಂಥದ್ದು ಅಬೈಡ್ ಇನ್ ಕ್ರೈಸ್ಟ್, ಕ್ರಿಸ್ತನಲ್ಲಿ ನೆಲೆಗೊಳ್ಳುವುದು. ಯಾಕಂತ ಹೇಳಿದರೆ 6ನೇ ವಚನ ನಾವು ನೋಡಿಕೊಳ್ಳೋಣ. 5ನೇ ವಚನದಲ್ಲಿ ಕೂಡಿದೆ. ಆದರೆ 1 ಯೋಹಾನ 3:6 ಆತನಲ್ಲಿ ಅಂದರೆ ಕ್ರಿಸ್ತನಲ್ಲಿ ನೆಲೆಗೊಂಡಿರುವಂಥವರು ಪಾಪ ಮಾಡನು. ವಾವ್, ಎಂಥ ದೊಡ್ಡ ಮಾತು ನೋಡ್ರಿ. ಹಾಗಾದರೆ ಕ್ರಿಸ್ತನಲ್ಲಿ ನಾವು ನೆಲೆಗೊಂಡಿದ್ದರೆ, ಕ್ರಿಸ್ತನಲ್ಲಿ ಅಂಟಿಕೊಂಡಿದ್ದರೆ, ಕ್ರಿಸ್ತನಲ್ಲಿದ್ದರೆ, ಯಾವ ರೀತಿಯಾಗಿ ಕ್ರಿಸ್ತನು ಪಾಪಕ್ಕೆ ಕಾರಣವಲ್ಲ, ಹಾಗೆ ನಾವು ಕೂಡ ಅಂಥ ಜೀವನವನ್ನು ನಾವು ಜೀವಿಸಲು ಸಾಧ್ಯ. ಆದರೆ ಇದು ಒಂದು ದಿನದಲ್ಲಿ, ಒಂದು ಭಾನುವಾರದಲ್ಲಿ ಬರುವಂಥದ್ದಲ್ಲ. ಜೀವಮಾನವೆಲ್ಲ ನಾವು ಇದಕ್ಕಾಗಿ ಹೋರಾಡಬೇಕು ಮತ್ತು ಇದನ್ನು ಅರಿಕೆ ಮಾಡಬೇಕು. ಯಾಕೆ ಅರಿಕೆ ಮಾಡಬೇಕೆಂಬುದಾಗಿ ಹೇಳ್ತೀನಿ ಅಂತ ಹೇಳಿದ್ರೆ, ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಒಂದು ಮಾತು ಇದೆ. ಅದು ನನಗೆ ಬಹಳ ಇಷ್ಟವಾದಂಥ ಒಂದು ವಾಕ್ಯ ಅದು. ಯಾಕಂತ ಹೇಳಿದ್ರೆ ನನ್ನ ಆತ್ಮಿಕ ನಾಯಕರು ಇದನ್ನು ನನಗೆ ಕೊಟ್ಟಂಥ ಒಂದು ವಾಕ್ಯ. ಇಬ್ರಿಯ 10:23 ನಮ್ಮ ನಿರೀಕ್ಷೆಯು ಅಥವಾ ನಿರೀಕ್ಷೆಯ ಅರಿಕೆಯನ್ನು ಚಂಚಲರಾಗದೆ ಬಿಗಿಯಾಗಿ ಹಿಡಿಯೋಣ ಎಂಬಂಥ ಮಾತು. ಹಾಗಾದರೆ ನಮ್ಮ ನಿರೀಕ್ಷೆಯನ್ನು ನಾವು ಅರಿಕೆ ಮಾಡಬೇಕು. ಆ ರೀತಿಯಾಗಿರುವಾಗ ನಾವು ಕ್ರಿಸ್ತನಲ್ಲಿ ನೆಲೆಗೊಂಡಿರುತ್ತೇವೆ ಮತ್ತು ಅದರ ಮಹತ್ವವನ್ನು, ಫಲವನ್ನು ನಾವು ಅನುಭವಿಸ್ತೇವೆ. 5ನೇದಾಗಿ, 5th ಸೀಕ್ರೆಟ್ ಆಫ್ ಸಿನ್ ಫ್ರೀ ಲೈಫ್, ಪಾಪರಹಿತ ಜೀವನದ 5ನೇ ಒಂದು ರಹಸ್ಯ ಏನಂತ ಹೇಳಿದರೆ, ನೀತಿಯನ್ನು ಅನುಸರಿಸುವುದು. ಫಾಲೋವಿಂಗ್ ರೈಚಿಯಸ್ನೆಸ್, ನೀತಿಯನ್ನು ಅನುಸರಿಸುವುದು. ಅದರ ಬಗ್ಗೆ ನಾವು ನೋಡುವಾಗ 7ನೇ ವಚನದಲ್ಲಿದೆ. 1 ಯೋಹಾನ 3:7 ಅದರಲ್ಲಿ 2ನೇ ಭಾಗ, ಆತನು ಹೇಗೆ ನೀತಿವಂತನಾಗಿದ್ದಾನೋ ಹಾಗೆಯೇ ನೀತಿಯನ್ನನುಸರಿಸುವವರು ನೀತಿವಂತರಾಗಿ ಇರ್ತಾರಂತೆ. ಹಾಗಾದರೆ ನಾವು ಕ್ರಿಸ್ತನಿಂದ ನಮಗೆ ನೀತಿ ಸಿಕ್ಕಿತು, ಆತನನ್ನು ಸ್ವೀಕಾರ ಮಾಡುವಾಗ ರೋಮ 5:1. ಆದರೆ ಆ ನೀತಿ ನಮಗೆ ಆಟೋಮೆಟಿಕ್ಕಾಗಿ ಸ್ವಯಂ ನಿಯಂತ್ರಿತವಾಗಿ ಬಂದುಬಿಡ್ತೆ ಅಂತ ಇದ್ಬಿಡೋದಲ್ಲ, ಆ ನೀತಿಯಲ್ಲಿ ನಾವು ಬೆಳೀಬೇಕು. ವಿ ಮಸ್ಟ್ ಗ್ರೋ ಇನ್ ರೈಚಿಯಸ್ನೆಸ್. ಈ ಬಗ್ಗೆನೇ ಪ್ರಕಟಣೆ 22ಕ್ಕೆ ಬಂದಾಗ ಇನ್ನೂ ಕೂಡ ನೀತಿವಂತರಾಗುವಂಥರ ಬಗ್ಗೆ ಬರೆದಿದೆ. ಸರಿ, 6ನೇದಾಗಿ 6th ಸೀಕ್ರೆಟ್ ನಾವು ಏನು ನೋಡ್ತಾ ಇದ್ದೀವಿ ಅಂದರೆ, 1 ಯೋಹಾನ 3ನೇ ಅಧ್ಯಾಯದಿಂದ ನಾವು ಪಾಪರಹಿತ ಜೀವನದ 18 ರಹಸ್ಯಗಳನ್ನು ನಾವು ನೋಡಿಕೊಳ್ತಾ ಇದ್ದೇವೆ. ವಾವ್, 18 ರಹಸ್ಯ. ಅದರಲ್ಲಿ 6ನೇ ರಹಸ್ಯ ಏನಂತ ಹೇಳಿದರೆ, ಸೈತಾನ್ನ ಕಾರ್ಯಗಳನ್ನು ಅಥವಾ ಕೆಲಸಗಳನ್ನು ಲಯ ಮಾಡುವುದು. ಡಿಸ್ಟ್ರಾಯಿಂಗ್ ದ ವರ್ಕ್ಸ್ ಆಫ್ ದ ಡೆವಿಲ್. ಅಂದರೆ ಸೈತಾನನ ಕಾರ್ಯಗಳನ್ನು ನಾವು ನಾಶ ಮಾಡುವಂಥದ್ದು ಅಥವಾ ಲಯ ಮಾಡುವುದು ಅಂತ ಹೇಳ್ಬಿಟ್ಟು. ಆದರೆ ನಾವು ಸೈತಾನ ಕಾರ್ಯಗಳನ್ನು, ಅವನ ಕಾರ್ಯಗಳು ಒಂದು ವೇಳೆ 1,00,000 ಕಾರ್ಯಗಳು ಅವನ ಕೈಯಲ್ಲಿ ಇದ್ದರೆ ನಮಗೆ ಒಂದು 10-20 ಕಾರ್ಯಗಳು ಅಷ್ಟೇ ನಮಗೆ ಗೊತ್ತಾಗ್ಬೋದು. ಆದರೆ ಈ 1,00,000 ಸೈತಾನ ಕಾರ್ಯಗಳನ್ನು ಬಲ್ಲವನಾಗಿರುವ ಮಹಾ ವ್ಯಕ್ತಿ ನಮ್ಮ ಕರ್ತನಾದ ಯೇಸು. ಹಾಗಾದರೆ ಆತನು ಪ್ರತ್ಯಕ್ಷನಾಗಿದ್ದು ಏಕೆಂತ ಹೇಳಿದರೆ, ಸೈತಾನನ ಕೆಲಸಗಳನ್ನು ಲಯ ಮಾಡುವುದಕ್ಕೋಸ್ಕರವೇ ಆತನು ಪ್ರತ್ಯಕ್ಷನಾದದ್ದರಿಂದ ಆತನು
ಆ ಕಾರ್ಯವನ್ನು ನಮ್ಮ ಪರವಾಗಿ ಈಗಾಗಲೇ ನಡೆಸಿದ್ದಾಯಿತು, ಇನ್ನು ನಡೆಸುತ್ತಾ ಇರುವಂಥದ್ದನ್ನು ಪ್ರಾಯೋಗಿಕವಾಗಿ ಅನುಭವಿಸ್ತಾ ಇದ್ದೇವೆ. 7ನೇ ರಹಸ್ಯ, 7th ಸೀಕ್ರೆಟ್ ಆಫ್ ಸಿನ್ ಫ್ರೀ ಲೈಫ್, ಅದೇನೆಂದರೆ ಬಾರ್ನ್ ಆಫ್ ಗಾಡ್, ದೇವರಿಂದ ಹುಟ್ಟುವುದು. ಬಾರ್ನ್ ಆಫ್ ಗಾಡ್. 9ನೇ ವಚನ ಎಷ್ಟು ಶಕ್ತಿಯುತವಾಗಿದೆ, ಓದ್ತೀನಿ ನಿಮಗೋಸ್ಕರವಾಗಿ, ಕೇಳಿಸ್ಕೊಳ್ಳಿ. 1 ಯೋಹಾನ 3:9, ದೇವರಿಂದ ಹುಟ್ಟಿದ್ದವರು ಪಾಪ ಮಾಡುವುದಿಲ್ಲ. ಎಂಥ ಶಕ್ತಿಯುಳ್ಳ ಮಾತು, ಎಂಥ ಬಲವಾದಂಥ ಒಂದು ಹೇಳಿಕೆ. ಇದು ಜೀವನ, ಇದು ಸತ್ಯ. ಇದನ್ನು ನಂಬಿದರೆ ಅದರ ಅನುಭವ ನಮ್ಮದಾಗ್ತದೆ. ಹೌದು, ಬಾರ್ನ್ ಆಫ್ ಗಾಡ್, ಆ ಒಂದು ಅನುಭವ ನಮಗೆ ಇರಬೇಕು. ನಮ್ಮೆಲ್ಲರಿಗೂ ನಾವು ತಂದೆ ತಾಯಿಗಳಿಗೆ ಹುಟ್ಟಿದಂಥ ಒಂದು ಜನ್ಮದಿನ ನಮಗಿದೆ. ಹಾಗೆ ದೇವರಿಗಾಗಿ ಹುಟ್ಟುವಂಥ ಒಂದು ಅನುಭವ, ಆತ್ಮಿಕ ಹುಟ್ಟು. ಆ ಒಂದು ಅನುಭವ ನಮಗೇನು ಕೊಡ್ತದೆ? ಪಾಪ ಮಾಡದಂತೆ ಕಾಯುವಂಥದ್ದಾಗಿದೆ. ನಿಕೋದೇಮನು ಎಂಬ ಒಬ್ಬ ಬೈಬಲ್ ಟೀಚರ್, ಸ್ಕಾಲರ್, ಯೇಸುಸ್ವಾಮಿ ಹತ್ರ ಬಂದಿದ್ದಾಗ ಯೇಸುಸ್ವಾಮಿ ಸ್ಟ್ರೈಟಾಗಿ ಅವನ ಹತ್ರ ಯೋಹಾನ 3ನೇ ಅಧ್ಯಾಯದಲ್ಲಿ, ನೀನು ನಿಜವಾಗಿ ನಿನಗೆ ಹೇಳ್ತೇನೆ, ಹೊಸದಾಗಿ ಹುಟ್ಟಬೇಕು ಎಂಬುದಾಗಿ. 8ನೇದಾಗಿ ನಾವೇನು ನೋಡ್ತಾ ಇದ್ದೇವೆ? ಪಾಪ ರಹಿತ ಜೀವನದ 18 ರಹಸ್ಯಗಳು, 18 ಸೀಕ್ರೆಟ್ಸ್ ಆಫ್ ಸಿನ್ ಫ್ರೀ ಲೈಫ್. ಅದರಲ್ಲಿ 8ನೇ ರಹಸ್ಯ ಏನಂದರೆ ಲೈಫ್ ಆಫ್ ಗಾಡ್, ದೇವರ ಜೀವ. ಯಾಕಂತ ಹೇಳಿದ್ರೆ ಅದೇ 9ನೇ ವಚನ 1 ಯೋಹಾನ 3:9 ಏನಂತಿದೆ? ದೇವರ ಜೀವವು ಅವನಲ್ಲಿ ನೆಲೆಗೊಂಡಿದೆ. ದ ಲೈಫ್ ಆಫ್ ಗಾಡ್ ಈಸ್ ಇನ್ ದಟ್ ಪರ್ಸನ್. ಆದ ಕಾರಣ ಆ ದೇವರ ಜೀವವು, ನಮ್ಮ ಜೀವ ನಮ್ಮಲ್ಲಿದೆ. ಅದಕ್ಕೆ ಗ್ರೀಕ್ ಪದದಲ್ಲಿ 2 ಪದಗಳನ್ನು ಬಳಸಲಾಗಿದೆ. ಅದೇನಂತ ಹೇಳಿದರೆ, ಒಂದು ಬಯೋ ಅಂದರೆ ಜೀವ, ಇನ್ನೊಂದು ಝೋಯೆ ಅಂದರೆ ದೇವರ ಜೀವ. ಆದ ಕಾರಣ ನಮ್ಮಲ್ಲಿ ಬಯೋ ಉಂಟು, ಅಂದರೆ ಮಾನವೀಯವಾದ ಜೀವ, ಮತ್ತು ಝೋಯೆ ದೇವರ ಜೀವವು ಕೂಡ ಇದೆ. ಅದು ನಮ್ಮನ್ನು ಪಾಪರಹಿತ ಜೀವನಕ್ಕೆ ನಡೆಸುವಂಥದ್ದಾಗ್ತದೆ. ಅದು ನಾನು ಹೇಳಿದಾಗ ಒಂದು ದಿನದಲ್ಲಿ ಬರುವಂಥದ್ದಲ್ಲ, ಒಂದು ಭಾನುವಾರ ಬರುವಂಥದ್ದಲ್ಲ. ಅದಕ್ಕಾಗಿ ಜೀವನವಿಡೀ ನಾವು ಹಾರೈಸಬೇಕು. 9ನೇದಾಗಿ 18 ರಹಸ್ಯಗಳಲ್ಲಿ 8 ರಹಸ್ಯ ನೋಡ್ಕೊಂಡಿದ್ವಿ. ಇನ್ನು 10 ರಹಸ್ಯಗಳನ್ನು ನಾವು ನೋಡಿಕೊಳ್ಳಬೇಕಾಗಿದೆ. ಬೇಗ ನೋಡಿಕೊಳ್ಳೋಣ. 9ನೇದಾಗಿ ಲವ್ ಅದರ್ಸ್, ಇತರರನ್ನು ಪ್ರೀತಿಸುವುದು. ವಾವ್, ಎಷ್ಟು ಪವರ್ಫುಲ್ ಆಗಿದೆ, ಎಷ್ಟು ಶಕ್ತಿಯುತವಾಗಿದೆ. 1 ಯೋಹಾನ 3:10 ವಚನದಲ್ಲಿ ನಾವು ನೋಡುವಾಗ ಏನಂತಿದೆ? ಯಾರು ದೇವ್ರ ಮಕ್ಕಳು, ಯಾರು ಸೈತಾನ ಮಕ್ಕಳು ಅಂತ ಹೇಗೆ ಗೊತ್ತಾಗೋದು? ಭಾಳ ಈಸಿ. 10ನೇ ವಚನದಲ್ಲಿ ತನ್ನ ನೀತಿಯನ್ನು ಅನುಸರಿಸಿ ಇತರರನ್ನು ಅಥವಾ ತನ್ನ ಸಹೋದರನನ್ನು ಪ್ರೀತಿಸುವ ವ್ಯಕ್ತಿ ದೇವರಿಗೆ ಸೇರಿದವರು, ದೇವರ ಮಕ್ಕಳು. ಹಾಗಾದರೆ ಪ್ರೀತಿ, ನಾವು ದೇವರ ಮಕ್ಕಳ ಇಲ್ವಾ ಅನ್ನುವಂಥದ್ದಕ್ಕೆ ಒಂದು ಒಳ್ಳೆ ಲಿಟ್ಮಸ್ ಟೆಸ್ಟ್ ಅಥವಾ ಒಂದು ಗುರುತು, ಸೂಚನೆ ಅಂತ ಹೇಳ್ಬೋದು. ಆ ರೀತಿಯಾಗಿ ಇತರರನ್ನು ಪ್ರೀತಿಸುವಾಗ ಲವಿಂಗ್ ಅದರ್ಸ್ ಲೀಡ್ಸ್ ಟು ಸಿನ್ ಫ್ರೀ ಲೈಫ್. ವಾವ್, ಇತರರನ್ನು ಪ್ರೀತಿಸುವಂಥದ್ದು ಪಾಪ ರಹಿತ ಜೀವನಕ್ಕೆ ನಡೆಸ್ತದೆ. ಅದನ್ನೇ ಇನ್ನೊಂದು ರೀತಿಯಿಂದ ರಿವರ್ಸ್ ಆಗಿ ಹೇಳೋಣ, ಇತರರನ್ನು ಪ್ರೀತಿಸದವರು ಪಾಪ ಮಾಡ್ತಾನೇ ಇರ್ತಾರೆ. ಸರಿ, ಮುಂದೆ ನಾವು ಪ್ರೀತಿಯ ಬಗ್ಗೆ 11ನೇ ವಚನ, 12ನೇ ವಚನ, 13ನೇ ವಚನ, 14ನೇ ವಚನ, 16ನೇ ವಚನ ತನಕ ಪ್ರೀತಿ ಬಗ್ಗೆ ಬರೆದಿದೆ. ಆದ ಕಾರಣ ಅದರ ಬಗ್ಗೆ ನಾನು ಹೆಚ್ಚಾಗಿ ಹೇಳೋಲ್ಲ. 10ನೇ ರಹಸ್ಯ, 10th ಸೀಕ್ರೆಟ್ ಆಫ್ ಸಿನ್ ಫ್ರೀ ಲೈಫ್, ಪಾಪ ರಹಿತ ಜೀವನದ 10ನೇ ರಹಸ್ಯ ಏನಂದರೆ ಕರುಣೆ. ಯಾಕಂದರೆ
ಕರುಣೆ ತೋರಿಸದೆ ಬಿಟ್ಟರೆ 17ನೇ ವಚನ, ದೇವರ ಪ್ರೀತಿ ಅವನಲ್ಲಿ ಎಲ್ಲಿದೆ? ದ ಒನ್ ಹೂ ಶೋಸ್ ಮರ್ಸಿ ಹ್ಯಾಸ್ ಗಾಟ್ ಲವ್ ಆಫ್ ಗಾಡ್. ಯಾಕೆ ನಾವು ಬೇರೆಯವ್ರನ್ನ ಕರುಣಿಸೋದಿಲ್ಲ? ದೇವರ ಪ್ರೀತಿ ಇಲ್ಲ. ಸರಿ, ಕರುಣೆ ತೋರಿಸುವಾಗ ಏನಾಗ್ತದೆ? ಪಾಪರಹಿತ ಜೀವನಕ್ಕೆ ನಡೆಸ್ತದೆ ರೀ. 11ನೇ ಒಂದು ರಹಸ್ಯ ಏನಂದರೆ ಕ್ರಿಯೆಯಲ್ಲಿನ ಪ್ರೀತಿ. ಯಾಕಂತ ಹೇಳಿದ್ರೆ 18ನೇ ವಚನದಲ್ಲಿ ನಾವು ಮಾತಿನಿಂದ ಪ್ರೀತಿಸಬಾರ್ದು, ಕ್ರಿಯೆಯಲ್ಲಿಯೂ ಸತ್ಯದಲ್ಲಿಯೂ ಪ್ರೀತಿಸಬೇಕಂದ್ರೆ ಕ್ರಿಯಾಪೂರ್ವಕವಾದ ಅಥವಾ ಆ್ಯಕ್ಟಿವ್ ಲವ್ ಆರ್ ಟ್ರೂತ್ಫುಲ್ ಲವ್ ಸತ್ಯದಲ್ಲಿ ಕೂಡ ಇರಬೇಕಂತೆ, ಪ್ರಾಮಾಣಿಕವಾದ ಸತ್ಯ ಪ್ರೀತಿ ಅಂತ ಹೇಳೋಣ. 12ನೇ ರಹಸ್ಯ ಏನಂತ ಹೇಳಿದರೆ ಒಪ್ಪಿದ ಹೃದಯ, ಅಗ್ರೀಡ್ ಹಾರ್ಟ್. ಅಂದರೆ ಎರಡು ಹೃದಯ ಒಂದಾಗಿರಬೇಕು. ಯಾಕಂತ ಹೇಳಿದ್ರೆ ನಮ್ಮ ಹೃದಯವು ಅಂದರೆ ಯಾವ ಹೃದಯ ಅಂತ ಹೇಳುವಾಗ ನಮ್ಮ ಹೃದಯ ದೇವರೊಂದಿಗಿರುವ ಹೃದಯ ಅಥವಾ ದೇವರೊಂದಿಗಿರುವ ನಮ್ಮ ಹೃದಯ ಅಂತ ತಗೊಳ್ಳೋಣ. ನಮ್ಮ ಹೃದಯ ಆತನ ಸಮಕ್ಷಮದಲ್ಲಿ ಒಡಂಬಡುತ್ತದೆ. ಅಂದರೆ ಅವರ್ ಹಾರ್ಟ್ ಶುಡ್ ಅಗ್ರಿ ವಿತ್ ಗಾಡ್ಸ್ ಹಾರ್ಟ್ ಆರ್ ಸ್ಪಿರಿಟ್. ಅವಾಗೇನಾಗ್ತದೆ? ಪಾಪರಹಿತ ಜೀವನವನ್ನು ನಾವು ಮಾಡ್ತೇವೆ. ಮತ್ತು 20ನೇ ವಚನದಲ್ಲಿ ದೇವರ ದೊಡ್ಡತನ, ದ ಗ್ರೇಟ್ನೆಸ್ ಆಫ್ ಗಾಡ್. ಅಂದರೆ ಪಾಪಕ್ಕಿಂತಲೂ ನಮ್ಮ ದೇವರು ಭಾಳ ದೊಡ್ಡ ಆತನಂತ ತಿಳ್ಕೊಳ್ಬೇಕು. ಪಾಪನೇ ದೊಡ್ಡದಂತ ನಾವು ತಿಳ್ಕೊಳ್ಬಾರ್ದು, ಆದರೆ ದೇವರು ದೊಡ್ಡ ಆತನು. ಅವಾಗ ಹಾರ್ಟ್ ಈಸ್ ಗ್ರೇಟ್, ನಮ್ಮ ಹೃದಯಕ್ಕಿಂತ ದೊಡ್ಡ ಆತನು ದೇವರು ಎಂಬುದಾಗಿ 1ನೇ ಯೋಹಾನ 3ನೇ ಅಧ್ಯಾಯದ 20ನೇ ವಚನದಲ್ಲಿ ಬರೆದಿರುವಂಥದ್ದಾಗಿದೆ. ಮತ್ತು ಹಾಗೆ ಮುಂದುವರಿಯುವುದಾದರೆ 14ನೇ ರಹಸ್ಯವನ್ನು ನಾವು ನೋಡೋಣ. ಇದುವರೆಗೆ 13 ರಹಸ್ಯಗಳನ್ನು ನೋಡ್ಕೊಂಡಿದ್ವಿ. 14ನೇ ರಹಸ್ಯ ಏನಂದರೆ ಗಾಡ್ ನೋಸ್ ಆರ್ ಗಾಡ್ ಅಂಡರ್ಸ್ಟ್ಯಾಂಡ್ಸ್. ದೇವರಿಗೆ ಗೊತ್ತು, ದೇವರ ಅರ್ಥ ಮಾಡಿಕೊಳ್ತಾರೆ ಅನ್ನುವಂಥ ಒಂದು ವಿಚಾರ. ಅದು 1ನೇ ಯೋಹಾನ 3ನೇ ಅಧ್ಯಾಯದ 20ನೇ ವಚನದ ಕೊನೆಯ ಭಾಗದಲ್ಲಿ ನಮ್ಮ ದೇವರು ನಮ್ಮ ಹೃದಯಕ್ಕಿಂತಲೂ ದೊಡ್ಡಾತನಾಗಿದ್ದು ಎಲ್ಲವನ್ನು ಬಲ್ಲವನಾಗಿದ್ದಾನೆ. ವಾವ್, ಗಾಡ್ ನೋಸ್ ಆಲ್ ಥಿಂಗ್ಸ್. ಅಂಥ ಒಂದು ತಿಳುವಳಿಕೆ, ಆ ಒಂದು ಗ್ರಹಿಕೆ ಪಾಪರಹಿತ ಜೀವನಕ್ಕೆ ನಮ್ಮ ನಡೆಸ್ತಿರ್ತದೆ. ನಾಲೆಡ್ಜ್ ಆಫ್ ಗಾಡ್ ನೋಸ್ ಆಲ್ ಅಬೌಟ್ ಮೀ ವಿಲ್ ಲೀಡ್ ಅಸ್ ಟು ಸಿನ್ ಫ್ರೀ ಲೈಫ್. 15ನೇದಾಗಿ ಕಾನ್ಫಿಡೆನ್ಸ್, ಭರವಸೆ. ಯಾಕಂತ ಹೇಳಿದರೆ 21ನೇ ವಚನದಲ್ಲಿ ನಾವು ನೋಡುವಾಗ ನಾವು ದೇವರ ಮುಂದೆ ನಮಗೆ ಭರವಸೆ ಇದೆ ಅಂತ ಹೇಳ್ಬಿಟ್ಟು, ದೇವರ ಮುಂದೆ ಭರವಸೆ ಇರಬೇಕು. ಜನರ ಮುಂದೆ ಒಂದು ವೇಳೆ ಭರವಸೆ ಇಲ್ಲದಿದ್ರೂ ಪರವಾಗಿಲ್ಲ. 16ನೇ ರಹಸ್ಯ ಏನಂದರೆ ಪ್ರೇಯರ್. 22ನೇ ವಚನ, ನಾವು ಏನೇನು ಬೇಡಿಕೊಳ್ತೇವೋ ಅದನ್ನೆಲ್ಲ ಆತನಿಂದ ನಾವು ಹೊಂದಿಕೊಳ್ತೇವೆ. ಪ್ರೇಯರ್. 17ನೇ ರಹಸ್ಯ ಏನಂತ ಹೇಳಿದರೆ ಆಜ್ಞೆ, ದಿ ಕಮ್ಯಾಂಡ್ ಆಫ್ ಗಾಡ್. 23ನೇ ವಚನ, ಆತನ ಆಜ್ಞೆ ಯಾವುದೇ ಅಂದರೆ ನಾವು ಯೇಸು ಕ್ರಿಸ್ತನನ್ನು ನಂಬಿ ಆತ ನಮಗೆ ಕೊಟ್ಟ ಆಜ್ಞೆ ಪ್ರಕಾರ ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬಂಥದ್ದು. ದಿ ಕಮ್ಯಾಂಡ್ ಆಫ್ ಗಾಡ್ ಕೀಪ್ಸ್ ಅಸ್ ಫ್ರಮ್ ಸಿನ್ ಫ್ರೀ ಲೈಫ್. ಕೊನೆಯದಾಗಿ ಹೋಲಿ ಸ್ಪಿರಿಟ್. ಯಾಕಂದರೆ 24ನೇ ವಚನದಲ್ಲಿ ಆತನ ಅನುಗ್ರಹಿಸಿದ ಆತ್ಮನಿಂದಲೇ, ದೇವರ ಆತ್ಮ ಸಹಾಯ ಇಲ್ಲದೆ ನಾವು ಎಂದೂ ಪಾಪರಹಿತ ಜೀವನವನ್ನು ಜೀವಿಸಲಿಕ್ಕೆ ಸಾಧ್ಯ ಇಲ್ಲ. ಆತನ ಹೆಸರೇ ಹೋಲಿ ಸ್ಪಿರಿಟ್, ಪವಿತ್ರ ಆತ್ಮ. 1ನೇ ಯೋಹಾನ 3ನೇ ಅಧ್ಯಾಯದಿಂದ ನಾವು ಪಾಪರಹಿತ ಜೀವನದ 18 ರಹಸ್ಯಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.